ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ಅಭಿಮಾನಿಗಳು ಹೋರಾಟ ಮುಂದುವರಿಸಿದ್ದಾರೆ. ಕಳೆದ 3 ದಿನಗಳಿಂದಲೂ ಸಹ ಅಭಿಮಾನಿಗಳು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ DKC ಸೇರಿ ಒಟ್ಟು 14 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದರೂ ಸಹ ಅಭಿಮಾನಿಗಳು ಮಾತ್ರ ಹೋರಾಟ ಮುಂದುವರಿಸಿದ್ದಾರೆ. ಮುಂದಿನ ಸಚಿವ ಸಂಪುಟದಲ್ಲಾದರೂ ಅಂದರೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಾದ್ರೂ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಇಲ್ಲದೇ ಇದ್ದರೆ ಹೋರಾಟ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನು ಅಭಿಮಾನಿಗಳು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಅವ್ರ ಬೇಡಿಕೆ ಏನಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಪ್ರಸಾದ್ ಅಬ್ಬಯ್ಯನ ಬಗ್ಗೆ ಹೇಳ್ತಾ ಇದ್ದೆ. ಪ್ರಸಾದ್ ಅಬ್ಬಯ್ಯ ಅವರು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಿಂದ 3 ಬಾರಿ ಸತತವಾಗಿ 3 ಬಾರಿ ಆಯ್ಕೆಯಾಗಿದ್ದಾರೆ. ಅಂದರೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿದಂತಹ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ಹಲವು ವರ್ಷಗಳ ಬೇಡಿಕೆಯಾಗಿದೆ. ಈ ಹಿಂದೆನೂ ಸಹ ಅವರು ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಸಹ ಆ ಸಂದರ್ಭದಲ್ಲೂ ಸಹ ಅವರು ಸಚಿವ ಸ್ಥಾನ ಆಕಾಂಕ್ಷಿಗಳಿದ್ದರು. ನಂತರ ಕುಮಾರಸ್ವಾಮಿ ಅವ್ರ ಜೊತೆ JDS ಜೊತೆ ಮೈತ್ರಿ ಮಾಡಿಕೊಂಡು ಕುಮಾರಸ್ವಾಮಿ ಅವರು CM ಆದ ಸಂದರ್ಭದಲ್ಲೂ ಸಹ ಅವರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದರು. ನಂತರ ಕಳೆದ ಬಾರಿ ಸಿದ್ದರಾಮಯ್ಯ ಅವರು CM ಆಗಿದ್ದರು. ಆ ಸಂದರ್ಭದಲ್ಲೂ ಸಹ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಾಗಿದ್ದರು. ಅದಾದ ನಂತರ ಈ 3 ಸಂದರ್ಭಗಳು ಸಹ ಅವರು ಸಚಿವ ಸ್ಥಾನರಾಗಿ ಆಗಲಿಲ್ಲ. ಆದರೆ DKC ಸಂಪುಟದಲ್ಲಾದರೂ ಸಹ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅದು ಸಹ ಹುಸಿಯಾಗಿದೆ. ಯಾಕಂದರೆ DK ಶಿವಕುಮಾರ್ ಸೇರಿ ಒಟ್ಟು 14 ಜನ ಸಚಿವರಾಗಿ ಒಟ್ಟು 14 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆದರೆ ಈ ಉತ್ತರ ಕರ್ನಾಟಕ, ಅದರಲ್ಲೂ ಮುಂಬೈ ಕರ್ನಾಟಕಕ್ಕೆ ಆದ್ಯತೆ ಸಿಕ್ಕಿಲ್ಲ. ಮತ್ತು ವಿಶೇಷವಾಗಿ ಮುಂಬೈ ಕರ್ನಾಟಕದ ದಲಿತ ಸಮುದಾಯದ ಬಲಗೈ ಸಮುದಾಯಕ್ಕೆ ಪಂಗಡಕ್ಕೆ ಸೇರಿದಂಥವ್ರಿಗೆ ಕಳೆದ 30 ವರ್ಷಗಳಿಂದಲೂ ಸಹ ಸಚಿವ ಸ್ಥಾನ ಒಬ್ರಿಗೂ ಸಹ ಸಚಿವ ಸ್ಥಾನ ಕೊಟ್ಟಿಲ್ಲ. ಮತ್ತು ಜೊತೆಗೆ ಇಲ್ಲಿ ಮುಂಬೈ ಪ್ರಾಂತ್ಯದಲ್ಲಿ ದಲಿತರಿಗೆ ನಿರ್ಲಕ್ಷ್ಯ ಮಾಡಲಾಗ್ತಾಯಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಸದ್ಯ ಅವರು ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಈ ಹಿಂದೆನೂ ಸಹ ಕುಮಾರಸ್ವಾಮಿ ಅವಧಿಯಲ್ಲಿ ಅವರು ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದರು. ಆದರೆ ನಿಗಮ ಮಂಡಳಿಗೆ ಅವ್ರಿಗೆ ಸಮಾಧಾನ ಆಗ್ತಾ ಇಲ್ಲ. ಸಚಿವ ಸ್ಥಾನ, ಅದರಲ್ಲೂ ಸಂಪುಟ ದರ್ಜೆ ಸಚಿವ ಸ್ಥಾನನೇ ಸಿಗಬೇಕನ್ನೋ ಒಂದು ಪಟ್ಟು ಪ್ರಸಾದ್ ಅಬ್ಬ ಅವ್ರದ್ದಾಗಿದೆ. ಮತ್ತು ಹೈಕಮಾಂಡ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದರು. ಆದರೆ ಈಗ ಅವರಿಗೆ ನಿರಾಸೆ ಆಗಿದೆ. ಅವ್ರಿಗೆ ನಿರಾಸೆ ಆಗೋದ್ರ ಜೊತೆಗೆ ಅವರ ಅಭಿಮಾನಿಗಳಲ್ಲೂ ಸಹ ತೀವ್ರ ನಿರಾಸೆ ಆಗಿದೆ. ಹಾಗಾಗಿನೇ ಮೊನ್ನೆಯಿಂದಲೂ ಸಹ ಅವರ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಬೇರೆ ಬೇರೆ ಕಡೆ ಮೊನ್ನೆ, ನಿನ್ನೆ ಮತ್ತು ಇವತ್ತು 3 ದಿನಗಳಲ್ಲಿ ಪ್ರತಿಭಟನೆ ಮಾಡಿ ಹೈಕಮಾಂಡ್ಗೆ ಎಚ್ಚರಿಕೆ ಸಂದೇಶ ಕೊಡುವಂಥ ಕೆಲಸವನ್ನು ಅಭಿಮಾನಿಗಳು ಮಾಡಿದ್ದಾರೆ. ಇವತ್ತು ದುರ್ಗದ ಬೈಲಿನಲ್ಲಿ ಬೀದಿ ವ್ಯಾಪಾರಿಗಳ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕನ್ನೋ ಆಗ್ರಹ ಮಾಡಲಾಯಿತು. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ನಿನ್ನೆನೂ ಸಹ ಇಂಡಿ ಪಂಪು ವೃತ್ತದ ಬಳಿ ಅಭಿಮಾನಿಗಳು ಪ್ರತಿಭಟನೆ ಮಾಡಿದರು. ಮೊನ್ನೆ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂಥ ಕೆಲಸ ಮಾಡಿದರು. ಹೀಗೆ ಇನ್ನೂ ಸಹ ಈಗ ಪ್ರತಿಭಟನೆಗಳು ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ ಒಂದು ಹಂತದ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕಾರ ಮುಗಿದಿದೆ. ಮುಂದಿನ ಹಂತದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ. 2ನೇ ಹಂತದಲ್ಲಿ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸ್ಥಾನಮಾನ ಕೊಡಲೇಬೇಕು, ಸಚಿವ ಸ್ಥಾನ ಕೊಡಲೇಬೇಕನ್ನೋ ಒಂದು ಆಗ್ರಹ ಅಭಿಮಾನಿಗಳದಾಗಿದೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು. ಮತ್ತು ಇವರು ಹ್ಯಾಟ್ರಿಕ್ ಗೆಲುವು ಸಾಧಿಸಿದಾರೆ ಅನ್ನೋದು ಒಂದಾದರೆ, ಮತ್ತು ಮುಂಬೈ ಪ್ರಾಂತ್ಯದಲ್ಲಿ ಮುಂಬೈ ಕರ್ನಾಟಕದಲ್ಲಿ ದಲಿತ ಸಮುದಾಯದ ಬಲಗೈ ಪಂಗಡಕ್ಕೆ ಸಚಿವ ಸ್ಥಾನ ಸಿಗದೆ 16 ವರ್ಷಗಳಾಗಿದೆ. 3 ದಶಕಕ್ಕೂ ಹೆಚ್ಚಿನ ಕಾಲದಿಂದ ಈ ಭಾಗದಲ್ಲಿ ದಲಿತರಿಗೆ, ಅದರಲ್ಲೂ ವಿಶೇಷವಾಗಿ ಬಲಗೈ ಸಮುದಾಯಕ್ಕೆ ಯಾವುದೇ ರೀತಿಯ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ಕೊಡೋ ಮೂಲಕ ಈ ಭಾಗದ ಬಲಗೈನ ಸಮುದಾಯವನ್ನು ಬಲವರ್ಧನೆಗೆ ಕ್ರಮ ಕೈಗೊಳ್ಳಬೇಕು. ಮತ್ತು ಈ ಪ್ರಾದೇಶಿಕ ತಾರತಮ್ಯ ಏನಿದೆ, ಆ ತಾರತಮ್ಯನ ನಿವಾರಣೆ ಮಾಡಬೇಕು ಅನ್ನೋ ಆಗ್ರಹ ಅಭಿಮಾನಿಗಳದಾಗಿದೆ. ಮತ್ತು ಈ ನಿಟ್ಟಿನಲ್ಲಿ ಹೈಕಮಾಂಡು ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮತ್ತಷ್ಟು ತೀವ್ರಗೊಳಿಸ್ತೀವಿ. ಮತ್ತು ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ಕೊಡ್ತೀವಿ. ಆ ಮೂಲಕ ನಮ್ಮ ಶಕ್ತಿ ಪ್ರದರ್ಶನ ಏನು ಅನ್ನೋದನ್ನು ತೋರಿಸ್ಕೊಡ್ತೀವಿ. ಯಾಕಂದರೆ ಅವರು ಶಾಸಕರಾಗಿಯೇ ಸಾಕಷ್ಟು 3ನೇ ಅವಧಿಗೆ ಈಗ ಶಾಸಕರಾಗಿದ್ದಾರೆ. 3 ಅವಧಿಯಲ್ಲೂ ಸಹ ಸಾಕಷ್ಟು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ. ಜೊತೆಗೆ ಅವರೇನಾದರೂ ಸಚಿವರಾದಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡ್ತಾರೆ. ಮತ್ತು ಒಂದು ಸಮುದಾಯದ ಅವರು ಒಂದು ಸಮುದಾಯಕ್ಕಷ್ಟೇ ಅವರು ನಾಯಕರಲ್ಲ.
ಎಲ್ಲ ರೀತಿಯ ಸಮುದಾಯದ ಒಂದು ಸಹಬಾಳ್ವೆಯೊಂದಿಗೆ ಅವರು ನಾಯಕರಾಗಿ ಮುಂದುವರಿತಾ ಇದ್ದಾರೆ. ಹಾಗಾಗಿ ಅಂಥವ್ರಿಗೆ ಸಚಿವ ಸ್ಥಾನ ಸಿಕ್ಕಲ್ಲಿ ಒಂದಷ್ಟು ಧಾರವಾಡ ಜಿಲ್ಲೆಯ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಆ ಸಮುದಾಯದ ಮತ್ತು ಎಲ್ಲ ಅವರ ಏನು ಬೇರೆ ಬೇರೆ ಸಮುದಾಯಗಳ ಒಂದು ಅಭಿವೃದ್ಧಿ ಆಗುತ್ತೆ. ಅವ್ರು ಯಾವ ಖಾತೆ ಕೊಟ್ಟಿರ್ತಾರೆ ಆ ಖಾತೆಗೆ ಒಂದು ನ್ಯಾಯ ಒದಗಿಸಿಕೊಡಬಲ್ಲರು. ಹಾಗಾಗಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಲೇಬೇಕನ್ನೋ ಒಂದು ಪಟ್ಟು ಅಭಿಮಾನಿಗಳದಾಗಿದೆ. ಇವತ್ತಿನ ದಿನ ಏನು ಹುಬ್ಬಳ್ಳಿ ಧಾರವಾಡದ ಬೀದಿ ಬದಿ ವ್ಯಾಪಾರಸ್ಥರು ಏನದೀವಿ, ಇವತ್ತು ಪ್ರಸಾದ್ ಅಬ್ಬಯ್ಯ ಅವರು 3 ಸತಿ ಶಾಸಕರಾಗಿ ನಮ್ಮ ಶಾಸಕರಿಗೆ ಈ ಸತಿ ಏನ್ರು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಇದು ಹುಬ್ಬಳ್ಳಿ ಬಂದ್ ಅಂತ ಮಾಡ್ತೀವಿ ಅಂತ ಕರೆಯನ್ನು ಕೊಡ್ತೀವಿ. ಯಾಕಂದ್ರೆ ಇವರು ಪ್ರಸಾದ್ ಅಬ್ಬಯ್ಯ ಅವರು ಒಂದೇ ಜಾತಿಗೆ ಸೀಮಿತ ಇಲ್ಲ, ಪ್ರತಿಯೊಂದು ಜಾತಿಗೆ ತಗೊಂಡು ನಡೀತಾರೆ. ಇವತ್ತು ಡೆವಲಪ್ ಆಗಿದೆ ಹುಬ್ಳಿ ರೋಡ್. ಹುಬ್ಳಿಯಲ್ಲಿ ಎಲ್ಲೇ ಮಿಲ್ಲತ್ ನಗರ್ ಹೋಗಿ ಹಳೆ ಹುಬ್ಳಿ ಹೋಗ್ರಿ, ಇಷ್ಟ ಡೆವಲಪ್ ಮಾಡಿದ್ರೆ ಮತ್ತೆ ಮುಂದೆ ಸಚಿವ ಕೊಟ್ರ ಇನ್ನೂ ಹುಬ್ಬಳ್ಳಿಯಲ್ಲಿ ಹೊರಗಿನ ಜನ ಬರ್ತಾರೆ ಎಂತ ಹುಬ್ಬಳ್ಳಿ ಅಂತೇಳಿ. ಇವತ್ತು ನಮ್ಮ ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಏನೋ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ಗಾಗಲಿ ಸಿದ್ದರಾಮ ಅವ್ರಿಗಾಗಲಿ ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ಬೀದಿ ಬದಿ ವ್ಯಾಪಾರಸ್ಥರಾಗಲಿ ಹುಬ್ಬಳ್ಳಿ ಬಂದ್ ಮಾಡ್ತೀವಿ ಅಂತ ಕರೆ ಕೊಡ್ತೀವಿ. ಇವತ್ತು ಪ್ರತಿಭಟನೆ ಮಾಡಿವಿ ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ. ಯಾಕಂದ್ರೆ ಅಬ್ಬಯ್ಯ ಇಂಥ ಮನುಷ್ಯ ಅಂದ್ರೆ ಬಡವರು ಹೋಗ್ಲಿ ಶ್ರೀಮಂತ ಹೋಗ್ಲಿ ಎಲ್ಲರಿಗೆ ಮಾತಾಡಿ ಅವ್ರು ಏನಂತ ಬಗ್ಗೆ ಹರಿಸ್ಕೊಡ್ತಾರೆ. ಇಂಥವ್ರಿಗೂ ಶಾಸಕರ ಕೊಟ್ಟಿಲ್ಲ ಅಂದ್ರೆ ಎಂತವ್ರು ಕೊಡ್ತೀರಿ? ಸಚಿವ ಸ್ಥಾನ ಅಂತವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಎಂತವ್ರು ಕೊಡ್ತೀರಿ? ಇದು ರಾಜಕೀಯ. ಈ ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆ ಗಂಟೆ ಕೊಡ್ತೀವಿ. ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಏನಾರ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿಲ್ಲ, ಹುಬ್ಬಳ್ಳಿ ಬಂದ್ ಮಾಡ್ತೀವಿ. ಬೀದಿ ವ್ಯಾಪಾರಸ್ಥರು ಬಂದು ಇವತ್ತು ನಾವು ಸೇರಿದ ಉದ್ದೇಶ ಅಂದ್ರೆ ನಮ್ಮದು ಒನ್ ಸೈಡ್ ಉದ್ದೇಶ ಅಂದ್ರೆ ನಮ್ಮ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯ ಅವ್ರನ್ನ ನಮ್ಮ 2ನೇ ಹಂತದಲ್ಲಿ ಆದರೂ 2ನೇ ಲೀಸ್ಟ್ನಲ್ಲಿ ಆದರೂ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಳಿ ಅಂತ ನಮ್ಮ ಹೈಕಮಾಂಡಿಗೆ ಒಂದು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ ಪರವಾಗಿ ನಮ್ಮದೊಂದು ಬೇಡಿಕೆ ಸಲ್ಲಿಸಕ್ಕೆ ನಾವು ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಸೇರ್ಸಕ್ಕೆ ಇಲ್ಲಿ ಸೇರಿದ್ವಿ ಸರ್. ಈಗ ನೋಡಿ ಸರ್, ಈ ಸಾಹೇಬ್ರದೇ ಉದ್ದೇಶ ಅದು ಇದೆಯಲ್ಲ ಶಾಂತಿಯುತವಾಗಿ ಮಾಡ್ಬೇಕಂತ ನಾವು ವಿಲ್ಲಿಂಗ್ಲಿ ನಿರ್ಧಾರ ತೊಗೊಂಡಿದ್ವಿ ಸರ್. ಮತ್ತು ಈಗ ಕೆಲವೊಂದು ಈಗ ಕೂಡದ ಹಾಗೂ ಸಹಜ ಪ್ರಕ್ರಿಯೆವು ನಮಗೆ ಸರ್ ಸಂಪೂರ್ಣವಾಗಿ 100ಕ್ಕೆ 101% ಹೈಕಮಾಂಡ್ ಮೇಲೆ ಭರವಸೆ ಐತಿ. 2ನೇ ಲೀಸ್ಟ್ನಲ್ಲಿ ನಮ್ಮ ಸಾಹೇಬರು ಮಂತ್ರಿಗಳಾಗಿ ಹಾಕಾರಂತ ನಾವು ನಿಮ್ಮ ಮುಖಾಂತರ ನಾವು ಇನ್ನೂ ಹೈಕಮಾಂಡಿಗೆ ಮನವಿ ಇದು ಮಾಡ್ತಾಯಿದ್ದೀವಿ ಸರ್. ಮನವಿ ಕಳಕಳಿ ಮಾಡದೆ ಹೋದ್ರೆ ಮತ್ತೀಗ ನೋಡಿ ಸರ್, ನೀವು ತಾವೇ ಹೇಳಿದ ಪ್ರಕಾರ ಇದು ಶಾಂತಿಯುತವಾಗಿ ಮಾಡ್ಬೇಕಂದ್ರೂ ಮತ್ತು ಈಗ ಇದು ಒಂದು ಪ್ರಾಥಮಿಕ ಹಂತ ಈ ಲೆವೆಲಿಗೆ ಬಂತು. ನಾವಿನ್ನೂ ಯಾರಿಗೂ ಹೇಳಿಲ್ಲ, ಕರೆದಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಒಟ್ಟು ನಮ್ಮ ಎಂಟೈರ್ ನಮ್ಮ ಕಿತ್ತೂರು ಕರ್ನಾಟಕ ಭಾಗದಿಂದ ನಮ್ಮ ಸಾಹೇಬರ ಅಭಿಮಾನಿಗಳು ಸಾವಿರಾರು ಮಂದಿ, ಲಕ್ಷ ಮಂದಿ ಅದಾರ. ನಾವು ಕೂಡಿಸಿ ಅದನ್ನು ತೀವ್ರ ಸ್ವರೂಪದಾಗ ನಾವು ನೆಕ್ಸ್ಟ್ ಹಂತದಾಗ ಮಾಡ್ತೀವಿ. ಅದೇನೇ ಇರಲಿ, ಹೈಕಮಾಂಡ್ ಈ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳುತ್ತೋ ನಾವು ಕಾದು ನೋಡಬೇಕು. ಆದರೆ ಸದ್ಯಕ್ಕಂತೂ ಅಭಿಮಾನಿ ಏನು ಪ್ರಸಾದ್ ಅಬ್ಬಯ್ಯ ಅವರ ಅಭಿಮಾನಿಗಳ ಹೋರಾಟ ಅಂತೂ ಮುಂದುವರಿದಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.